ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಂದು ಹೆಣ್ಣು ಅಂತ ರೆಸ್ಪೆಕ್ಟ್ ಕೊಟ್ಟು ನಿಮ್ಮ ಮಾತುಗಳನ್ನೆಲ್ಲ ಕೇಳಿಸ್ಕೊತಾ ಇದ್ರೆ ಒನ್ ವೇ ಟ್ರಾಫಿಕ್ ತರ ಹೇಳ್ತಾನೆ ಇರ್ತೀರಲ್ಲ ನೀವು. ಸ್ವಲ್ಪ ನಮ್ಮ ಮಾತನ್ನ ಕೇಳಿಸ್ಕೊಳ್ಳಿ. ನೀವಷ್ಟೇ ಅಲ್ಲ, ನಾನು ನಿಮ್ಗೆ ಹೇಳಿದ್ದೀನಿ, ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ. ಆದ್ರೂ ಯಾಕೆ ಇಷ್ಟೊಂದು ತಪ್ಪು ತಿಳುವಳಿಕೆ ಬೆಳೆಸ್ಕೊಂಡಿದ್ದೀರಲ್ಲ ನೀವು? ನನ್ನ ಅಪೋಸ್ ಮಾಡಬೇಕು, ನನ್ನ ಬ್ಲೇಮ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈಗ ಮಾಡ್ತಿದಾರ ಅನ್ಸುತ್ತೆ ಅಲ್ವಾ? ನೋಡಿ, ಬರೀ ನಿಮ್ಮ ಮುಗಿನ ನೇರಕ್ಕೆ ಮಾತ್ರ ಯೋಚನೆ ಮಾಡಬೇಡಿ, ನಮ್ಮ ಆ್ಯಂಗಲಿಂದ ಯೋಚನೆ ಮಾಡಿ. ನಾನು ಖಂಡಿತ ನಿಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಲ್ಲ, ದೇವ್ರಾಣೆಗೂ ನನ್ನ ಕೆಲಸದ ಮೇಲೆ ಬಂದಿದ್ದು. ನಿಮ್ಮನ್ನ ಫಾಲೋ ಮಾಡಬೇಕು, ಸಂಚು ರೂಪಿಸ್ಬೇಕು ಅಂತ ಯಾವುದು ನನ್ನ ತಲೆಯಲ್ಲಿಲ್ಲ. ನಮಗೂ ಸ್ವಾಭಿಮಾನ ಇದೆ. ದಯವಿಟ್ಟು ನಿಮ್ಮ ಸ್ಟೇಟ್ಮೆಂಟ್ನ ವಾಪಸ್ ತಗೊಳ್ಳಿ. ಕೆಸರು ಅಂತ ಗೊತ್ತಾದ್ಮೇಲೆ ಯಾರಾದ್ರೂ ಕಲ್ಲಾಗ್ತಾರ? ಯೋಚನೆ ಮಾಡಿ. ಎಕ್ಸ್ಕ್ಯೂಸ್ ಮೀ. ಕೆಸರು ಅಂತ ಗೊತ್ತಾದ್ಮೇಲೆ ಯಾರಾದ್ರೂ ಕಲ್ಲಾಗ್ತಾರ? ನಾನು ಇನ್ಮೇಲಿಂದ ಇದೇ ಸ್ಕೂಲ್ಗೆ ಬರೋದು. ನಾವೆಲ್ಲ ಜೊತೆನೆ ಆಟಾಡೋಣ, ಜೊತೆನೆ ಓಡೋಣ. ಓಕೆ ಸರ್, ನಮ್ಮ ಪಪ್ಪ ಬಂದ್ರು, ನಾನು ಹೊರಡ್ತೀನಿ. ಬಾಯ್ ಬಾಯ್. ಪಪ್ಪ, ನನ್ಗೆ ಈ ಸ್ಕೂಲ್ ತುಂಬಾ ಇಷ್ಟ ಆಯ್ತು. ಇವಾಗ್ಲೇ ನನಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಈ ಸ್ಕೂಲ್ ಇಷ್ಟನಾ ನಿನ್ಗೆ? ಇಲ್ಲೇ ಓದ್ಬೇಕಾ? ಹೌದು ಪಪ್ಪ. ಸರಿ, ಒಂದ್ ನಿಮಿಷ ಇರು. ಈಗ ಆನ್ ಆಗ್ತಾ ಇರೋದು ಬರೀ ಹಳೆ ಫೋನ್ ಅಷ್ಟೇ ಅಲ್ಲ, ಹಳೆ ಫೋನ್ ಆನ್ ಆಗ್ತಾ ಇದೆ. ನಮಸ್ಕಾರ ಗೌತಮ್ ತಿಮ್ಮಾನ್ ಅವ್ರಿಗೆ. ನಮಸ್ಕಾರ ಸರ್. ಹೇಗಿದ್ದೀರಾ ಸರ್? ಎಷ್ಟು ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ. ತುಂಬ ದಿವಸದ ಮೇಲೆ ಫೋನ್ ಜ್ಞಾಪಿಸ್ಕೊಂಡು ಫೋನ್ ಮಾಡಿದ್ದೀರಾ. ಸಂತೋಷ ಆಯಿತು ಸರ್. ಹೇಳಿ, ಹೇಗಿದ್ದೀರಾ? ಏನು ವಿಷಯ? ನಿಮ್ಮಿಂದ ಒಂದು ಪುಟ್ಟ ಸಹಾಯ ಆಗ್ಬೇಕಾಗಿತ್ತು ಸರ್. ಖಂಡಿತವಾಗ್ಲೂ ಮಾಡೋಣ ಸರ್. ಏನು ವಿಷಯ ಅಂತ ಹೇಳಿ. ನಿಮಗೆ ಎಲ್ರಿಗೂ ಸಹಾಯ ಮಾಡಿ ಗೊತ್ತೇ ಹೊರತು ಸಹಾಯ ಕೇಳಿ ಗೊತ್ತಿಲ್ಲ. ದೊಡ್ಡ ಮಾತು ಸರ್. ನೀವತ್ತೇನೋ ಕೇಳ್ತಾ ಇದ್ದೀರಾ ಅಂದರೆ ಅದರಿಂದ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಹೇಳಿ, ಖಂಡಿತ ಸರ್. ದಯವಿಟ್ಟು ದೊಡ್ಡ ದೊಡ್ಡ ಶಬ್ದಗಳನ್ನೆಲ್ಲ ಬಳಸಬೇಡಿ ಸರ್. ನಾನು ನೆಪ ಅಷ್ಟೇನೆ. ದೊಡ್ಡ ಮಾತೇನಿಲ್ಲ, ಇರೋದನ್ನ ಹೇಳಿದೆ ಅಷ್ಟೇ. ಸಹಾಯ ಮಾಡೋದ್ರಲ್ಲಿ ತಂದೆ ಮೀರಿಸಿದ ಮಗ ನೀವು. ನಾವು ನಮ್ಮ ಸ್ಕೂಲ್ ಓಪನ್ ಮಾಡೋ ಟೈಮಲ್ಲಿ ಫಂಡ್ ರೈಸಿಂಗ್ ಒದ್ದಾಡ್ತಿದ್ದಾಗ ನೀವೇ ತಾನು ನಮ್ಗೆ ಸಹಾಯ ಮಾಡಿದ್ದು. ಇಲ್ಲದೇ ಇದ್ರೆ ಈ ಸ್ಕೂಲ್ ಆಗ್ತಾ ಇತ್ತಾ? ಈ ಏರಿಯಾನಲ್ಲಿ ನಮ್ಮ ಸ್ಕೂಲ್ ನಿಂತಿದೆ, ನಮಗೊಂದು ಒಳ್ಳೆ ಹೆಸರಿದೆ ಅಂದರೆ ಅದು ನೀವು ಕೊಟ್ಟು ಭಿಕ್ಷೆ ಅಂದರೂ ತಪ್ಪಲ್ಲ. ತಂಪೊತ್ತಿನಲ್ಲಿ ಸಹಾಯ ಮಾಡಿದವ್ರನ್ನ ನೆನೆಸ್ಕೊಳ್ಳೇಬೇಕು. ಹೇಳಿ ಸರ್, ಏನಾಗಬೇಕಾಗಿತ್ತು ನನ್ನಿಂದ? ಸರ್, ಅದು ನಮ್ಮ ಪರಿಚಯದವ್ರೊಬ್ರು ಇದ್ದಾರೆ. ಅವರು ಡ್ರೈವರ್ ಕೆಲಸ ಮಾಡ್ತಾರೆ. ಅವ್ರ ಮಗಳಿಗೆ ನಿಮ್ಮ ಸ್ಕೂಲ್ನಲ್ಲಿ ಒಂದು ಸೀಟ್ ಬೇಕಂತೆ. ಅಡ್ಮಿಷನ್ಸ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಹೇಳಿದ್ರಂತೆ. ಅಕಸ್ಮಾತ್ ಸೀಟ್ ಸಿಗಲಿಲ್ಲ ಅಂದ್ರೆ ಒಂದು ವರ್ಷ ಡಿಸ್ಕಂಟಿನ್ಯೂ ಆಗ್ಬಿಡುತ್ತಲ್ಲ ಅಂತ. ಅದಕ್ಕೆ ನೀವೇ ದೊಡ್ಡ ಮನ್ಸು ಮಾಡಿ ಒಂದು ಸೀಟ್ ಕೊಡಕ್ಕಾಗತ್ತಾ ಅಂತ. ನೋ, ನೀವು ರಿಕ್ವೆಸ್ಟ್ ಮಾಡ್ಕೊಳ್ಳೇ ಕೊಡುದು. ನೀವೇನು ಯೋಚನೆ ಮಾಡಬೇಡಿ, ಅದು ನಿಮ್ಮ ಸ್ಕೂಲ್ ಇದ್ದಾಗೇನೆ. ಈಗ ಮಗುಗೊಂದು ಸೀಟ್ ಬೇಕು ತಾನೆ, ನೀವು ಹೇಳಿದ್ಮೇಲೆ ಕೆಲಸ ಆಯ್ತು ಅಂತ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಏನು ಥ್ಯಾಂಕ್ಸ್ ಸರ್, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಮ್ಮ ಋಣ ತೀರ್ಸಕ್ಕೆ ನಮಗೊಂದು ಅವಕಾಶ ಮಾಡಿಕೊಟ್ರಲ್ಲ, ತುಂಬ ಥ್ಯಾಂಕ್ಸ್. ಸರಿ ಸರ್, ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ. ಸರಿ, ನಾನು ಮಾತಾಡ್ತೀನಿ. ಪುಟಿ, ನೀನ್ ಸೀಟ್ ಕನ್ಫರ್ಮ್ ಆಯ್ತು, ನೀ ಇಲ್ಲೇ ಓದ್ಬೋದು. ಥ್ಯಾಂಕ್ಸ್ ಪಪ್ಪ. ಅಮೃತಧಾರೆ, ನನ್ನ ಅಮೃತಧಾರೆ.